ಎಲ್ರಿಗೂ ನಮಸ್ಕಾರ. ತುಂಬಾ ರುಚಿಯಾದಂಥ ಸ್ವೀಟ್ ಪುಂಡಿ ಮಾಡ್ತಿದ್ದೆ ನಾನಿವತ್ತು. ಸ್ವೀಟ್ ಪುಂಡಿ ಅದು ಇಲ್ಲಿ ತನಕ ನಾನು ಮಾಡಲಿಲ್ಲ. ಇದು ವಿಡಿಯೋ ತುಂಬಾ ಸಿಂಪಲ್ ಇರ್ತದಲ್ಲ, ಹಾಗೆ ಅಂತ ಜಾಸ್ತಿ ಕೆಲಸ ಕೂಡ ಇರೋದಿಲ್ಲ. ಹಾಗೆ ಇವತ್ತು ಅದನ್ನೊಂದು ಮಾಡುವ ಅಂತೇಳಿ ಎಂತ ಮಾಡು ಅಂತ ಯೋಚನೆ ಮಾಡುವಾಗ ಒಮ್ಮೆಗೆ ತಲೆಗೆ ಬಂತು ಆ ಸ್ವೀಟ್ ಪುಂಡಿ ಒಂದು ಮಾಡಲಿಲ್ಲ ಅಂತೇಳಿ ಅದನ್ನು ಇವತ್ತು ಮಾಡ್ತಾ ಇದ್ದೇನೆ. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಸ್ವೀಟ್ ಪುಂಡಿ ಮಾಡಲಿಕ್ಕೆ ಮೊದಲಿಗೆ ಕಡೆಯುವ ಕಲ್ಲಿಗೆ ನೆನೆಸಿದಂಥ ಕುಚ್ಚಲಕ್ಕಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದು ನೈಸಾಗಿ ಕಡೆಯುವ. ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ನೀರು ಹಾಕಿ ಕಡೆದ್ರೆ ಆಯಿತು. ನೋಡಿ ಹಿಟ್ಟು ನೋಡಿ ಈ ಹದದಲ್ಲಿ ರೆಡಿ ಮಾಡಬೇಕು. ಇಷ್ಟು ದಪ್ಪ ಇದ್ರೆ ಆಯಿತು, ಇದಕ್ಕಿಂತ ತೆಳುವಾಗಬಾರ್ದು. ಇಲ್ಲಿ ನಾನು ಒಂದು ಬೌಲಲ್ಲಿ ಕಾಯಿ ತುರಿ ತಗೊಂಡಿದ್ದೇನೆ, ಒಂದು ಅರ್ಧ ಕಡಿ ಕಾಯಿ ತುರಿ ಉಂಟಿದೆ. ಇದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ ನಾವು. ಇನ್ನು ಈ ಪುಂಡಿಯದು ಹಿಟ್ಟೆಂತ ಉಂಟು, ಇದನ್ನು ಕೈಯಲ್ಲಿ ಈ ಥರ ತೆಳುವು ಮಾಡಿ ಇದರ ಒಳಗಡೆ ಆ ಸ್ಟಫಿಂಗನ್ನು ಹಾಕಿ ಸರಿಯಾಗಿ ಒಂದು ಮುಚ್ಚಬೇಕು. ಮುಚ್ಚಿ ಸ್ವಲ್ಪ ಹೀಗೆ ರೌಂಡ್ ಶೇಪ್ ಕೊಡಬೇಕು. ಇನ್ನು ನೀರುಂಟಲ್ಲ, ಇಲ್ಲಿ ನಾನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಇದಕ್ಕೆ ಇದೇನು ಪುಂಡಿ ಇಡುವ ಇದರಲ್ಲಿ ಬೇಯಲಿಕ್ಕೆ. ಒಂದು 20ರಿಂದ 25 ನಿಮಿಷ ಬೇಕಾಗ್ತದೆ ಈ ಪುಂಡಿ ಬೇಯಲಿಕ್ಕೆ. ಬೇಯಲಿ ಇದು ಸರಿಯಾಗಿ. ನೋಡಿ ಸ್ವೀಟ್ ಪುಂಡಿ ರೆಡಿಯಾಗಿದೆ, ಫಸ್ಟ್ ಕ್ಲಾಸ್ ಸ್ವೀಟ್ ಪುಂಡಿ. ತುಂಬಾ ಸಿಂಪಲ್ ಆದಂಥ ವಿಡಿಯೋ. ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.